ಜಾತಿ ಗಣತಿ ಎನ್ನುವಂಥ ಅಸ್ತ್ರವನ್ನು ಕಾಂಗ್ರೆಸ್ ಪಕ್ಷ ಮುಂದಿಟ್ಕೊಂಡು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇತ್ತು. ಅತ್ತ ದೆಹಲಿಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಆಗಬೇಕು ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದರು. ಈಗ ಕರ್ನಾಟಕ ಸರ್ಕಾರ ಹಿಂದೆ ಸಿದ್ದರಾಮಯ್ಯನವರ ಅವಧಿಯಲ್ಲೇ ಜಾತಿ ಗಣತಿಯನ್ನು ಕೂಡ ಮಾಡಿದೆ, ಆದರೆ ಅದನ್ನು ಸಂಪುಟಕ್ಕೆ ತರ್ತಾ ಇಲ್ಲ. ಎಲ್ಲ ಮಾತುಗಳ ನಡುವೆ ನಾಳೆ ಸಂಪುಟ ಸಭೆ ನಡೀತಾ ಇದೆ. ಆ ಸಂಪುಟ ಸಭೆಯಲ್ಲೂ ಕೂಡ ಈ ಒಂದು ಜಾತಿ ಗಣತಿಯ ವರದಿಯನ್ನು ಮಂಡಿಸಲಾಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ನೇರವಾಗಿ ಹೇಳಿದರು, ಜಾತಿ ಗಣತಿಯ ವರದಿ ಏನಿದೆ ಅದು ಮಂಡನೆ ಆಗುತ್ತೆ, ಸಂಪುಟ ಸಭೆಯಲ್ಲಿ ಅದರ ಸೀಲನ್ನು ಓಪನ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಅಂತಿಮವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಎಲ್ಲವೂ ಕೂಡ ರೆಡಿ ಇದೆ, ನಾಳೆ ಮಾತ್ರ ಈ ಒಂದು ವರದಿ ಮಂಡನೆ ಆಗಲ್ಲ ಅನ್ನೋ ಮೂಲಕ ಒಂದು ಹೊಸ ಟ್ವಿಸ್ಟನ್ನು ಈ ಸಂಪೂರ್ಣ ಕಹಾನಿಗೆ ನೀಡಿದ್ದಾರೆ. ಅವ್ರು 7 ವರ್ಷ ಹಿಂದ ವರ್ಗದ ಮುಖ್ಯಮಂತ್ರಿ ಆಗಿ ಆ ವರ್ಗಕ್ಕೆಲ್ಲ ನ್ಯಾಯ ದೊರಕಿರ್ಬೇಕಲ್ವಾ? ಅಂದಮೇಲೆ ಬದಲಾವಣೆ ಏನಾಯ್ತು ಈ 5 ವರ್ಷದಲ್ಲಿ? ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆನೇ ಆಗಿರುವುದು. ಕೋಟಿ ಕೋಟಿ ಖರ್ಚಾಗಿತ್ತು. ವರ್ಷಗಳ ಕಾಲ ಅದೊಂದು ವರದಿ ಸಿದ್ಧಪಡಿಸುವುದಕ್ಕೆ ಸಮಯ ಬೇಕಾಗಿತ್ತು. ಆದರೆ ಅದೆಷ್ಟೋ ಕಠಿಣ ಸವಾಲು, ನೂರಾರು ಸಮಸ್ಯೆಗಳ ನಡುವೆ ಸರ್ಕಾರಕ್ಕೆ ಸಲ್ಲಿಕೆಯಾಗಿರುವ ಅದೊಂದು ವರದಿ ರಾಜ್ಯದ ರಾಜಕೀಯ ಇತಿಹಾಸದಲ್ಲೇ ಭಾರೀ ಸಂಘರ್ಷಕ್ಕೆ ಬತ್ತಿ ಹಚ್ಚಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಜಾತಿಗಳ ನಡುವೆ ವಿಪಕ್ಷಗಳ ಜೊತೆ ಖುದ್ದು ಕೆಲ ಸಮುದಾಯಗಳ ಸಚಿವರೇ ಈ ವರದಿಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಅದೇ ವರದಿ ಈಗ ಸಂಪುಟದ ಮುಂದೆ ಬರೋದಕ್ಕೆ ಸಿದ್ಧವಾಗಿದೆ ಎನ್ನಲಾಗ್ತಾ ಇದೆ. ನಿಜ, ಜಾತಿಗಣತಿ ವರದಿ ಕುರಿತು ಆಗಿರುವ ಚರ್ಚೆಗಳು ಇವತ್ತು ನಿನ್ನೆಯದ್ದಲ್ಲ. ಪ್ರಬಲ ಸಮುದಾಯದ ನಾಯಕರ ಕೆಂಗಣ್ಣಿಗೂ ಗುರಿಯಾಗಿದ್ದ ಇದೇ ವರದಿ ಈಗ ಸರ್ಕಾರದ ಮುಂದೆ ಬರ್ತಾ ಇದೆ ಎನ್ನಲಾಗ್ತಾ ಇದೆ. ಮೂಲಗಳ ಪ್ರಕಾರ ನಾಳಿನ ಸಚಿವ ಸಂಪುಟದಲ್ಲಿ ಜಾತಿಗಣತಿ ಮಂಡಿಸಬೇಕು ಅಂತ ಹೇಳಲಾಗ್ತಾ ಇದೆ. ಆದ್ರೆ ವಿಪಕ್ಷ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದಕ್ಕೂ ಮುನ್ನ ಗೊಂದಲಗಳು ಏನು ಅನ್ನೋದನ್ನ ಹೇಳ್ತೀವಿ ನೋಡಿ. ಮುಖ್ಯವಾಗಿ ಜಾತಿ ಗಣತಿ ವರದಿ ಅವೈಜ್ಞಾನಿಕ ಎಂಬ ಆರೋಪ ಇದೆ. ಸರಿಯಾಗಿ ಜಾತಿ ಗಣತಿ ವರದಿ ಸಿದ್ಧಪಡಿಸಿಲ್ಲ ಎಂಬ ಆರೋಪವೂ ಕೇಳಿ ಬರ್ತಾ ಇದೆ. ಈಗಾಗಲೇ ಜಾತಿ ಗಣತಿಗೆ ಪ್ರಬಲ ಸಮುದಾಯಗಳ ವಿರೋಧ ಇದೆ. ಜಾತಿ ಗಣತಿ ವರದಿಯನ್ನ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು ಎಂಬ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ. ಅಹಿಂದಕ್ಕೆ ಏನ್ ಮಾಡಿದ್ದಾರೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅಂತೂ ಇದೊಂದು ಅವೈಜ್ಞಾನಿಕ ವರದಿ ಅಂತ ಹೇಳಿದ್ದಾರೆ. 10 ವರ್ಷದಿಂದೇ ಇದ್ದಂತ ಹಲವಾರು ಜಾತಿಗಳ ಸಮಾಜದ ಸಮಸ್ಯೆಗಳಿಗೆ ಸಿದ್ದರಾಮಯ್ಯನವ್ರ ಪಾಪ ಈಗ 10 ವರ್ಷದಲ್ಲಿ 7 ವರ್ಷ ಅವರೇ ಅವರಲ್ವಾ? 7 ವರ್ಷ ಅವರೇ ಮುಖ್ಯಮಂತ್ರಿ. ದೇಶದಲ್ಲಿ ಯಾರೋ ಅಂತ ಮುಖ್ಯಮಂತ್ರಿನೇ ಕಂಡಿಲ್ವಂತಲ್ಲ ನಾವು. ಅವ್ರು 7 ವರ್ಷ ಅಹಿಂದ ವರ್ಗದ ಮುಖ್ಯಮಂತ್ರಿ ಆಗಿ ಆ ವರ್ಗಕ್ಕೆಲ್ಲ ನ್ಯಾಯ ದೊರಕಿರ್ಬೇಕಲ್ವಾ? 10 ವರ್ಷದಲ್ಲಿ ಹಲವಾರು ಬದಲಾವಣೆಗಳಿದೆ. ಜಯಪ್ರಕಾಶ್ ಹೆಗಡೆ ಅವರು ಅದೇ ಇದನ್ನ ಕೊಟ್ಟಿದ್ದಾರೆ. ಅಂದಮೇಲೆ ಬದಲಾವಣೆ ಏನಾಯ್ತು ಈ 5 ವರ್ಷದಲ್ಲಿ? 6-7 ವರ್ಷಗಳಾಗ್ತಾ ಇದೆ ವರದಿ ಬಂದು. ಈಗ ಪರಿಶಿಷ್ಟ ಜಾತಿಗಳು ನಂಬರ್ 1 ಅನ್ನೋದು ಅವತ್ತು ಬಂದಿತ್ತು, ಇವತ್ತು ಅಷ್ಟೇ ಇದೆ 1,08,00,000 ಅಂತ. ಆದರೆ ನಮ್ಮ ಪ್ರಕಾರ ಪರಿಶಿಷ್ಟ ಜಾತಿಗಳೇ 1.5 ಕೋಟಿಯಷ್ಟಿದೆ. ಇದು ಸರಿಯಾದ ಅಂಕಿಅಂಶಗಳನ್ನು ಕ್ರೋಢೀಕರಿಸಿಲ್ಲ. ನಾಳಿನ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಮಂಡಿಸಲ್ಲ ಎಂದ ಸಿಎಂ. ವಿಪಕ್ಷಗಳ ಖಾರವಾದ ಮಾತು ಒಂದು ಕಡೆಯಾದ್ರೆ ಜಾತಿ ಗಣತಿ ಕುರಿತು ಸಿಎಂ ಸಿದ್ದರಾಮಯ್ಯ ಬೇರೆಯದ್ದೇ ರೀತಿಯಲ್ಲಿ ಹೇಳಿದ್ದಾರೆ. ನಾಳಿನ ಸಂಪುಟದಲ್ಲಿ ಜಾತಿ ಗಣತಿ ಮಂಡಿಸಬೇಕು ಅಂತ ಇತ್ತು, ಆದ್ರೆ ಮಂಡಿಸುತ್ತಿಲ್ಲ. ನನಗೆ ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ, ಇದುವರೆಗೂ ಓಪನ್ ಮಾಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಜಾತಿ ಗಣತಿ ವರದಿ ನಾಳೆ ಏನಾದರೂ ಸಂಪುಟದಲ್ಲಿ ಮಂಡನೆ ಆಗುತ್ತೆ? ನಾಳೆ ಮಂಡಿಸ್ಬೇಕು ಅಂತ ಇದ್ದು, ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗ್ತಿಲ್ಲ? ನಾಳೆ ಆಗಲ್ಲ. ಅಂದರೆ ಬೇರೆ ಸಮುದಾಯಗಳು ಒಂದು ವಿರೋಧ ವ್ಯಕ್ತಪಡಿಸ್ತಿರೋದ್ರಿಂದ ಈ ಥರ ಏನಾದ್ರು ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಹಾಗಾದ್ರೆ ಈಗ ಸೋರಿಕೆಯಾದ ಜಾತಿವಾರು ಜನಸಂಖ್ಯೆಯ ಅಂಶಗಳನ್ನ ನೋಡೋದಾದ್ರೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯವರೇ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದ್ದು 1.08 ಕೋಟಿ ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಮುಸ್ಲಿಮರು 70 ಲಕ್ಷ ಜನಸಂಖ್ಯೆ ಹೊಂದುವ ಮೂಲಕ 2ನೇ ಅತಿ ದೊಡ್ಡ ಸಮಾಜ ಆಗಿ ಕಂಡು ಬಂದಿದೆ. ಲಿಂಗಾಯತರು 65 ಲಕ್ಷ ಇದ್ದಾರೆ, ಒಕ್ಕಲಿಗರು 60 ಲಕ್ಷ ಇದ್ದಾರೆ, ಇನ್ನು ಕುರುಬರು 45 ಲಕ್ಷ ಇದ್ದಾರೆ. ಪರಿಶಿಷ್ಟ ಪಂಗಡ ಜಾತಿಯವರು 40.45 ಲಕ್ಷ ಇದ್ದಾರೆ. ಈಡಿಗರು, ವಿಶ್ವಕರ್ಮ, ಬೆಸ್ತರು ತಲಾ 15 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದಾರೆ. ಬ್ರಾಹ್ಮಣರು 14 ಲಕ್ಷ ಜನಸಂಖ್ಯೆಯನ್ನ ಹೊಂದಿದ್ದಾರೆ.
ಅದೇನೇ ಇರಲಿ, ಜಾತಿ ಗಣತಿ ವರದಿ ಈಗ ರಾಜ್ಯ ರಾಜಕಾರಣದ ಹಾಟ್ ಆಫ್ ದಿ ಟಾಪಿಕ್ ಆಗಿದೆ. ಅದೆಷ್ಟರ ಮಟ್ಟಿಗೆ ಅಂದ್ರೆ ಇಲ್ಲಿ ಪ್ರಬಲ ಜಾತಿಗಳ ಕೆಂಗಣ್ಣಿಗೂ ಗುರಿಯಾಗಿರುವ ಮಹತ್ವ ಪಡೆದಿದೆ. ಆದ್ರೆ ನಾಳಿನ ಸಂಪುಟಕ್ಕೆ ಜಾತಿ ಗಣತಿ ಬರುತ್ತೋ ಇಲ್ವೋ ಅನ್ನೋದಕ್ಕೆ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದರು. ಅದರ ಕುರಿತು ಇರುವ ಕುತೂಹಲ ಇನ್ನೂ ಜೀವಂತವಾಗಿದೆ. ಪ್ರಸನ್ನ, ಸುನೀಲ್, ಕಿರಣ್, ಹರೀಶ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.